ನಂಬಿದವನು ಅವನು ಯಾವ ಜಾತಿಸಕ್ಕಾಗಲ್ಲ. ಸೂರ್ಯ ಚಂದ್ರ ಇರೋ ತನಕ ಪ್ರೀತಿ, ವಾತ್ಸಲ್ಯ, ಭಾತೃತ್ವವನ್ನು ಬೆಳೆಸ್ಕೊಂಡು ನಾವು ಯಾವತ್ತೂ ಕೂಡ ಅದು ಗಾಂಧೀಜಿಯವರು ನಮ್ಗೆ ಹೇಳಿ. ಯಾಕಂದರೆ ಇವರೇನು ಸಾಮಾನ್ಯವಾಗಿ ಕೆಲಸ ಮಾಡಿದ್ದಾರೆ, ಜೈಲುವಾಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಕಾರಾಗೃಹದಲ್ಲಿದ್ದಾರೆ, ಪ್ರಾಣವನ್ನು ತೆಗೆದಿದ್ದಾರೆ, ಸ್ವತಂತ್ರ. ಅದರಿಂದ ಭಾರತಕ್ಕಂದಿರುವ ಎಲ್ಲ ಸಮುದಾಯಗಳು, ಅವರು ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಕ್ರೈಸ್ತರು, ನಾವೆಲ್ಲ ಒಟ್ಟಿಗೆ ಬಾಳ್ತೀವಿ. ಭಾರತ ಪೈಗಂಬರು ಸಂದೇಶ ಇದೆ, ಶಾಂತಿ ಕಾಪಾಡಬೇಕು, ವಿಶ್ವಾಸವಾಗಿರಬೇಕು, ಒಗ್ಗಟ್ಟಾಗಿರಬೇಕು ಅನ್ನೋದೇ ಅವರ ಸಂದೇಶ. ಅಲ್ಲ ಸರ್, ಇನ್ಫಾರ್ಮೇಷನ್ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ಅವರ ಚರಿತ್ರೆಯನ್ನು ಓದ್ತೀನಿ. ಯೇಸು ಕ್ರಿಸ್ತನಾಗಲಿ, ಭಾರತ ಪೈಗಂಬರಾಗಲಿ, ಕೃಷ್ಣ ಪರಮಾತ್ಮರಾಗಲಿ, ಇವರೆಲ್ಲರೂ ಕೂಡ ಮಾನವತಾವಾದವನ್ನು ಮಾಡಿ ಅಂತ ಹೇಳಿದ್ದಾರೆ. ಎಲ್ಲಿ ಜಾತಿ ಭೇದವನ್ನು ಮಾಡಿದ್ದಾರೆ. ಆದ್ದರಿಂದ ನನಗೂ ವಿಶೇಷ ಈ ಭಾಗದಿಂದ ಸತತವಾಗಿ ನನ್ನನ್ನು 8 ಸಾರಿ ಓಟ್ ಹಾಕಿದೆ. 8ನೇ ಸಾರಿ ಕೆಲವರು ಹಾಕಿಲ್ಲ. ಆದರೆ ಈ ಸಮುದಾಯ 100ಕ್ಕೆ 100 ನನ್ನ ಜೊತೆ ನಿಂತಿದ್ದಾರೆ. ನಾನು ಇಷ್ಟನ್ನು ಇವರಿಗೆ ಆಶ್ವಾಸನೆ ಕೊಡಬೇಕು. ಸದಸ್ಯರಿದ್ದಾರೆ, ನಾನು ಇರುವ ತನಕ ನಿಮ್ಮ ಜೊತೆಯಲ್ಲಿರ್ತೇನೆ, ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿರ್ತೀನಿ. ನಾವೆಲ್ಲ ಒಟ್ಟಿಗೆ ಬಾಳಬೇಕು. ಈ ಸಂದೇಶ ರಾಜ್ಯಕ್ಕೆ ತಲುಪೋಣ. ಇದು ನಮ್ಮ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಗಾಂಧೀಜಿಯವರು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದೆ. ಅದು ಕೇವಲ ಒಂದು ಮತಕ್ಕೆ ಹೊಂದಿದ್ದರೆ ಮಾತ್ರಲ್ಲ, ಭಾರತದಲ್ಲಿರುವ ಕಟ್ಟಕಡೆ ಪ್ರಜೆಯರ ಯಾರೇ ಆಗಲಿ ಅವರೆಲ್ಲರೂ ಸಂವಾದ ಅನ್ನೋದನ್ನ ನಾವು ಕೂಡ ಮನವರಿಕೆ. ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಕಟ್ಟಕಡೆ ವ್ಯಕ್ತಿ ನಾವ್ಯಾಕೆ ಸ್ವಾತಂತ್ರ್ಯ ತಗೊಳ್ತೀವಿ ಅಂದರೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮಾನತೆಯನ್ನು ಕಟ್ಟಕಡೆ ವ್ಯಕ್ತಿ, ಅವರು ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಕ್ರೈಸ್ತರಾಗಲಿ, ಅವರೆಲ್ಲರಿಗೂ ಕೂಡ ಸ್ವಂತ ಬದುಕಲಿಕ್ಕೆ, ಸ್ವಾಭಿಮಾನ ಬದುಕಲಿಕ್ಕೆ ದಾರಿ ತೋರಿಸುತ್ತೆ. ಈ ಬ್ರಿಟಿಷರನ್ನ ಹೊರಗೆ ತೋರಿಸಬೇಕು, ನಾವು ನಮ್ಮ ದೇಶವನ್ನು ಆಳಬೇಕು ಅಂತ ಹೇಳಿದರೆ ನಾನು ಮೀಟ್ ಮಾಡ್ತೀನಿ, ಅವರು ಮೀಟ್ ಮಾಡ್ತಾರೆ, ಪರಮೇಶ್ವರ್ ಮೀಟ್ ಮಾಡ್ತಾರೆ, ಅದೆಲ್ಲ ಇದ್ದೇ ಇರ್ತದೆ. ಅವರು ಕೂಡ ಏನಾದರೂ ವಿಷಯ ಇದ್ದರೆ ಕರೆಸ್ತಾರೆ, ಮಾತಾಡ್ತಾರೆ. ಕೂಡ ಆ ಸಮುದಾಯದ ಅತ್ಯಂತ ಹಿರಿಯ ನಾಯಕರು, ಜನರ ಮಧ್ಯೆ ಇರೋರು, ಜನ ಸ್ಪಂದನೆ ಮಾಡುವಂಥವ್ರು. ಆ ಬಗ್ಗೆ 16 ಜನ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಇದ್ದಾರೆ. ಹೆಸರುಗಳು ಹೇಳದೇ ಇರೋ ಬಹಳಷ್ಟು ಮುಖ್ಯವಾದಂಥದ್ದು ಇವೆ. ಆದರೆ ಆ ಸಬ್ಜೆಕ್ಟ್ ಇಲ್ಲ ಅನ್ನೋದಕ್ಕೆ ನೀವು ಅದನ್ನು ಪದೇ ಪದೇ ನಾನು ಒತ್ತಾಯ ಮಾಡಿದ್ರು ನಾನೇನು ಹೇಳೋದಿಲ್ಲ. 100% ನೀರು ಸಿಗ್ತದೆ. ಅದಕ್ಕಾಗಿ ಭಾಳ ಹೋರಾಟ ಮಾಡಿದ್ದೀನಿ. ಕ್ಯಾಬಿನೆಟ್ಟಲ್ಲಿ ನಿಮಗೆಲ್ಲ ಗೊತ್ತಿದೆ, ಹೆಚ್ಚಿನ ವೇಳೆ ನೀರು ನಮಗೆ ಬರುವುದು ಯಾವಾಗ ಅನ್ನೋದು ಖಚಿತವಾದಾಗ ನಾನು ಸಭೆಯಲ್ಲಿ ಭಾಗವಹಿಸ್ತೀನಿ ಅಂತ. ನಾನು ಕೂಡ ಪಶ್ಚಿಮ ಘಟ್ಟಗಳಿಂದ ಯಾವ ರೀತಿ ನೀರು ಬರ್ತದೆ ಅಂತ ನೋಡಿದ್ದೇನೆ. ಒಂದು ಯೂನಿಟನ್ನು ಇನಾಗ್ರೇಷನ್ ಕೂಡ ಮಾಡಿದ್ದೀನಿ. ಸುಮಾರು 20ರಿಂದ 24 TMC ಬರುವ ವಾತಾವರಣ ಇದೆ. ಆ ದಿನ 20 TMCವರೆಗೂ ನೀರು ಹರಿಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಆಶ್ವಾಸನೆಗಳು, ಮೊದಲು ಕುಡಿಯೋ ನೀರು, ಆಮೇಲೆ ಕೆರೆಗಳಿಗೆ ಬಿಡೋಣ ಅಂತ ಹೇಳಿದ್ದಾರೆ. ಸುಮಾರು 1 ವರ್ಷದಲ್ಲಿ ನಾವು ಪೈಪ್ ಲೈನು ಅವೆಲ್ಲ ಮಾಡ್ಕೋಬೇಕಾಗ್ತದೆ. ನಮಗೆ ನೀರು ಬರ್ತದೆ ಅಂತ ಆಶಾಭಾವ. ಯಾವ ಕೆರೆಗೂ ಒರೆಸಲ್ಲ. ಮೊದಲು ನಂಗಲಿವರೆಗೂ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಹಳ್ಳಿಗೂ ಕುಡಿಯೋ ನೀರನ್ನು ಕೊಟ್ಟ ಮೇಲೆ ಆಮೇಲೆ ಕೆರೆಗಳಿಗೆ ಮಾಡಬೇಕು. ಅದಕ್ಕೆ ಕೊಡೋದಕ್ಕೆ 16 TMC ಸಾಕು. ಎಲ್ಲಿಂದ? ಹಾಸನದಿಂದ ಹಿಡಿದು, ತುಮಕೂರಿನಿಂದ, ಚಿತ್ರದುರ್ಗದಿಂದ ಹಿಡಿದು ನಾವು ಬೆಂಗಳೂರುವರೆಗೂ ಬಂದು ಕೋಲಾರ, ಚಿಕ್ಕಬಳ್ಳಾಪುರವರೆಗೂ ಕುಡಿಯೋ ನೀರಿಗೆ ಎಷ್ಟು ಬೇಕಂದರೆ 16 TMC ಸಾಕು. ಇದೆಲ್ಲ ನಾವು ಅಲ್ಲಿನ ಇಂಜಿನಿಯರ್ಸ್ನೆಲ್ಲ ಕೇಳಿದ್ವಿ. ಇನ್ನು ಉಳಿದದ್ದನ್ನು ಕೆರೆಗಳಿಗೆ ಬಿಡಬೇಕು ಅಂತಂದರೆ ಕೆರೆಗಳಿಗೆ ಬಿಡೋದು ಇದೆ. 2ನೇ ಅಂತ ಇಟ್ಕೊಳ್ಳಿ. ಮೊದಲು ಕುಡಿಯೋ ನೀರನ್ನು ಈ ಗ್ರಾಮಾಂತರ ಜಿಲ್ಲೆ ಯಾವ್ಯಾವ ಜಿಲ್ಲೆಗಳು ಇದರಲ್ಲಿ 7 ಜಿಲ್ಲೆ ಬರ್ತವೆ. ಆ 7 ಜಿಲ್ಲೆಗೂ ಕುಡಿಯೋ ನೀರನ್ನು ಕೊಟ್ಟ ಮೇಲೆ ಕೆರೆಗಳಿಗೆ ಹಾಕುವಂಥ ಕೆಲಸ ಮಾಡೋಣ. ಪತ್ರಿಕೆಗೆ ನೀವು ನಾನು ಹೇಳೋದು ಸ್ವಲ್ಪ ತಗೊಳ್ಳಿ, ನಾನು ಸ್ವಲ್ಪ ಅಥೆಂಟಿಕ್ ಹೇಳ್ತೀನಿ.
ನನ್ನ ಮಾತು ನೋಡ್ರಿ, ನಮಗೆ ಕೊಟ್ಟಿರೋ ನೀರನ್ನ ನಮಗೆ ಬರೇ ಬರ್ತದೆ. ಅಲ್ಲಿ ಕೂಡ ಕ್ಯಾಲ್ಕುಲೇಷನ್ ಹಾಕಿದ್ದೀವಿ. ಹಾಸನದಲ್ಲಿ ಎಷ್ಟು TMC ಕೊಡಬೇಕು, ತುಮಕೂರಿಗೆ ಎಷ್ಟು ಕೊಡಬೇಕು, ರಾಮನಗರಿಗೆ ಎಷ್ಟು ಕೊಡಬೇಕು, ಚಿತ್ರದುರ್ಗಕ್ಕೆ ಎಷ್ಟು ಕೊಡಬೇಕು, ಕೋಲಾರ 4.5 TMC, ಚಿಕ್ಕಬಳ್ಳಾಪುರ 4 ಮಾತಾಡ್ತೀನಿ. ಹೋಗ್ಲಿ ನಡ್ರಪ್ಪ ಒಂದ್ಸರಿ ಈಗ ಕೇಳ್ರಿ ಮೊದಲು 15 ದಿನದಲ್ಲಿ ಒಂದು ದಿನ ನೀರು ಬರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಕೊರಟಗೆರೆ ಹತ್ರವರೆಗೂ 230 ಕಿಲೋಮೀಟರ್ ಅದು ಕಾಲುವೆಯಲ್ಲಿ ಬರ್ತದೆ. ಅಲ್ಲಿಂದ ಆಚೆಗೆ ದೊಡ್ಡಬಳ್ಳಾಪುರ ಆ ಮಧ್ಯೆ ಒಂದು ದೊಡ್ಡ ಟ್ಯಾಂಕ್ ಕಟ್ತಾರೆ. ಅಲ್ಲಿಂದ ನಮ್ಮ 3 ಜಿಲ್ಲೆಗೆ ಪೈಪ್ ಲೈನಲ್ಲಿ ಕನೆಕ್ಷನ್ ಕೊಡ್ತಾರೆ. ಈಗ ನಮ್ಮ ಓವರ್ ಟ್ಯಾಂಕ್ಸ್ ಇದೆಯಲ್ಲ, ಆ ನೀರಲ್ಲಿ ಕನೆಕ್ಷನ್ ಕೊಡ್ತಾರೆ. ನೀರು ಸಫಿಷಿಯೆಂಟ್ ಆಗಿದೆ ಕುಡಿಯೋದಕ್ಕೆ. ಅಲ್ಲಿ ಕೊಟ್ಟರೆ ನಮಗೆ ಬರಲ್ಲ ಅಂತ, ಅಲ್ಲಿ ಕೊಟ್ಟರು ಕೂಡ ನಮಗೆ ಇಲ್ಲಿ ಸೀದಾ 130 ಕಿಲೋಮೀಟರ್ ಅಲ್ಲಿ ಏನು ನಡೀತಾ ಇದೆ, ಲ್ಯಾಂಡಲ್ಲಿ ನಡೀತಾ ಇದೆ. ಕಾನೂನು ಸೀರಿಯಸ್ ಆಗಿ ಮಾಡಿದ್ದೀವಿ. ಯಾರು ನೀರು ತಗೊಂಡು ಪೆನಾಲ್ಟಿ ಹಾಕೋದಲ್ಲ, ಬಹಳ ಕ್ರೂರವಾದಂತ ಶಿಕ್ಷೆಗೆ ಒಳಪಡ್ತಾರೆ. ನೀರು ತಗೊಂಡು ಪ್ರಶ್ನೆನೇ ಇಲ್ಲ. ನೀರು ಕುಡಿಯೋ ನೀರು 27 TMC ಸಿಗುತ್ತೆ ಹೇಳು ನಾನು ಹೇಳಲಿಲ್ಲ. 24 TMC ನಾವೇನು ಘೋಷಣೆ ಮಾಡಿದ್ದೀವಿ ಅಷ್ಟೇ. ಇವತ್ತಿಗಾಗಲೇ 20 TMC ಬರ್ತಾ ಇದೆ, ಡೆಲಿವರಿ ಆಗ್ತಾ ಇದೆ. ಇನ್ನ ಒಂದು 3 ತಿಂಗಳಲ್ಲಿ 24ಕ್ಕೂ ಕವರ್ ಆಗ್ತದೆ. ಆ ನೀರು ಇಲ್ಲಿಗೆ ಬರೋದಕ್ಕೆ ಮೇನ್ ಎತ್ತಿನಹೊಳೆ ಕಾರ್ಯಕ್ರಮ ಮಾಡಿದ್ರೆ ಕೋಲಾರವರೆಗೂ ಬರಬೇಕು ಅಂತ ಅದು ಬಂದುತ್ತಿರ್ತದೆ. ಕಂಕಣಬದ್ಧವಾಗಿದೆ. ಮುಖ್ಯಮಂತ್ರಿ 1 ವರ್ಷದಲ್ಲಿ ನೀರನ್ನ ಇಲ್ಲಿ ತರ್ತೇವೆ. ಬರ್ತವೆ. ಅದಕ್ಕಾಗಿ ಮೊಟ್ಟ ಮೊದಲ ಹೋರಾಟ ಮಾಧ್ಯಮ ಮಿತ್ರರು ಮಾಡಿ. KC ವ್ಯಾಲಿ ಆಗಲಿ, HN ವ್ಯಾಲಿ ಆಗಲಿ, ಎತ್ತಿನಹೊಳೆ ಆಗಲಿ, ಇವೆಲ್ಲ ಬರಬೇಕಾದ್ರೆ ಸ್ಫೂರ್ತಿ ನನಗೆ ತುಂಬಿದಂಥವ್ರು ಮಾಧ್ಯಮ ಮಿತ್ರರು. ಹಾಗೂ ಗೋಪಿನಾಥ್ ಅಧ್ಯಕ್ಷರು, ಆರ್ಯ ಮುನ್ರಾಜು ಎಲ್ಲ ಬಂದಂಥ ಅಧ್ಯಕ್ಷರು ಎಲ್ಲ ಕೂಡ ಸಂಪೂರ್ಣವಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ನಾವು ಆ ಕೆಲಸದಲ್ಲಿ ಕಾರ್ಯೋನ್ಮುಖರಾಗಿ ಸರ್ಕಾರ ನಡೆಸ್ತಾ ಇದ್ದೀವಿ. ನಾನು ಸರ್ಕಾರದಲ್ಲಿದ್ದೀನಿ. ನೀರು ತರಲೇ ಥ್ಯಾಂಕ್ ಯು ವೆರಿ ಮಚ್. ನಾನು ಹೇಳ್ತಾ ಇದ್ದೀನಿ, ಈಗ ಕುಡಿಯೋ ನೀರು ಏನಾಗ್ತದೆ, ಚಿಕ್ಕಮಗಳೂರಿಂದ ಹಿಡಿದು ಹಾಸನ, ಚಿತ್ರದುರ್ಗ ಮತ್ತು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರದ ಕೆಲವು ಭಾಗ, ಇವೆಲ್ಲಕ್ಕೂ ಕೂಡ ಕುಡಿಯೋ ನೀರನ್ನು ಕೊಡದೆ ಬೇರೆ ಏನು ಮಾಡೋದಿಲ್ಲ, ಎಲ್ಲಿ ನಿಲ್ಲಿಸೋದಿಲ್ಲ. ಹೆಚ್ಚಾದ ನೀರನ್ನ ಕೆರೆಗಳಿಗೆ ಬಿಡಬೇಕು ಅನ್ನೋದು ಒಂದು ಯೋಜನೆ ರೂಪಿಸ್ಕೊಂಡಿದ್ವಿ. ಅದು ಯಾವಾಗಂದ್ರೆ ಈ ಕುಡಿಯೋ ನೀರು ಪೂರ್ತಿ ಪ್ರಮಾಣದಲ್ಲಿ ಬಾರ್ಡರ್ ಬಂದ ಮೇಲೆ ಆಮೇಲೆ ಅದರ ಯೋಚನೆ ಮಾಡ್ತೀವಿ. ನೀರು ಬರೇ ಬರ್ತದೆ. ಬಯಲುಸೀಮೆ ನೀರು ಕುಡಿಯೋಕೆ ಯಾರಾದ್ರೂ ಕೊಡ್ಬೇಕು. ಅಲ್ಲ, ನೀರು ಬಿಗಿನ್ ಆಗೋದು ಅಲ್ಲಿ. ಅರ್ಥ ಮಾಡಿ, ನೀರು ಎಲ್ಲಿ ಪ್ರಾರಂಭ ಆಗುತ್ತೆ? ಹೇಮಾವತಿಯಲ್ಲಿ ಪ್ರಾರಂಭ ಆಗುತ್ತೆ. ಹೇಮಾವತಿಯಿಂದ ನಂಗ್ಲಿವರೆಗೂ ಒಂದು ಲೈನು. ಆ ಲೈನ್ನಲ್ಲಿ ಯಾವ್ಯಾವ ಊರುಗಳು ಬಂದರೂ ಕುಡಿಯೋ ನೀರು ಕುಡ್ಸ್ಕೊಂಡು ಬರ್ತೀವಿ. ನಮಗೂ ಬರೇ ಬರ್ತವೆ. ಒಂದು ವರ್ಷ ಕೊಡ್ಲಿ ಸರ್, ನಾವು ಅದೆಲ್ಲ ಹೇಳ್ತೀವಿ ಸರ್. ಫಸ್ಟ್